ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಕುಚ್ಚು ಗ್ರ್ಯಾಂಡ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಬ್ರೈಡಲ್ ಸ್ಯಾರಿ ಕೂಡ ಟ್ರೈ ಮಾಡ್ಬೋದು. 6 ದಾರನ ಗಂಟು ಹಾಕ್ಕೊಂಡು 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶಾ ಮಾಡಿ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬೇಸ್ ಲೈನ್ ಒಂದು ತುಂಬ ಸಿಂಪಲ್ ಇದೆ. ಬರೀ 5 ಚೈನ್ ಹಾಕ್ಕೊಂಡು ಹೋಗೋದು. ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 5 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ ಈಸಿ ಅಂದರೆ ತುಂಬ ಈಸಿ ಇದೆ ಡಿಸೈನು. ಸ್ಟೋನ್ಸ್ ತುಂಬ ಕಡಿಮೆ ಇರುತ್ತೆ, ಬೀಡ್ಸ್ ತುಂಬ ಕಡಿಮೆ ಇರುತ್ತೆ. ಥ್ರೆಡ್ ವರ್ಕೆ ಈ ಡಿಸೈನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ಬೇಸ್ ಲೈನು ಕಂಟಿನ್ಯೂಸ್ ಆಗಿ 5 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. 6 ದಾರನೇ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 2 ಅಥವಾ 3 ಚೈನ್ನ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಟೈಟಾಗಿ ಚೈನ್ಗಳನ್ನ ಹಾಕೋದ್ರಿಂದ 3 ಚೈನ್ ಹಾಕಿದ್ದೀನಿ. ನೀವು ಸ್ವಲ್ಪ ಲೂಸಾಗಿ ಹಾಕೋದಿದ್ರೆ 2 ಚೈನ್ ಕೂಡ ಸಾಕಾಗುತ್ತೆ. ಈ ರೀತಿ 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 5 ಚೈನ್ ಅಲ್ಲ, ನೆಕ್ಸ್ಟ್ 5 ಚೈನಲ್ಲಿ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. 2ಕ್ಕೆ ಮಾಡಬೇಕು, 2ಕ್ಕೆ ಮಾಡಬೇಕು, ಮತ್ತೆ 2ಕ್ಕೆ ಮಾಡಬೇಕು. ಫಸ್ಟ್ 5 ಚೈನ್ ಹಾಗೆ ಬಿಡಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದು 2ಕ್ಕೆ ಮತ್ತೆ 2ಕ್ಕೆ. ಇದಕ್ಕೆ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಮಾಡ್ಕೊಂಡು ಹೋಗ್ಬೋದು. ನೀವು ಬೇಕಿದ್ದಲ್ಲಿ ಇದಕ್ಕೆ ಡಬಲ್ ಕ್ರೋಶಾ ಕೂಡ ಮಾಡ್ಕೋಬೋದು. ಅದು ಲೆಂತ್ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಟ್ರಿಪಲ್ ಕ್ರೋಶಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ಈ ರೀತಿಯಾಗಿ 5 ಟ್ರಿಪಲ್ ಕ್ರೋಶಾನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ 5 ಟ್ರಿಪಲ್ ಕ್ರೋಶಾಗಳನ್ನ ಮಾಡ್ಕೊಳ್ಬೇಕು. ಲೆಂತು ಈವನ್ ಆಗಿ ಬರಬೇಕು ಟ್ರಿಪಲ್ ಕ್ರೋಶಾಗಳದ್ದು. ಆಗಲೇ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದು. ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ಆದಷ್ಟು ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಈಗ ನಾನಿಲ್ಲಿ 5ನೇ ಟ್ರಿಪಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ, ಅಥವಾ 5ನೇ ಕಂಬ ಆದಮೇಲೆ ಇಲ್ಲಿಂದ 5 ಚೈನ್ನ ಹಾಕ್ಕೋಬೇಕು. 5 ಚೈನ್ ಅಥವಾ 6 ಚೈನು. ನೀವು ಲೂಸಾಗಿ ಹಾಕ್ಕೊಳ್ಳೋದಾದರೆ 5 ಚೈನ್ ಹಾಕ್ಕೋಬೋದು. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ತೀನಿ ಅಂದರೆ 6 ಚೈನ್ ಹಾಕ್ಬೋದು. ನಾನಿಲ್ಲಿ 6 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಸುತ್ಕೊಂಡು ಅದೇ 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡ್ಬಂದು ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೂಜಿ ಮೇಲೆ 2 ದಾರ ಇರುತ್ತೆ. ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದೇ 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರ ಒಂದು. ಇದಕ್ಕೆ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಈ ರೀತಿಯಾಗಿ 5 ಕಂಬಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಬೇಕಿದಲ್ಲಿ ಡಬಲ್ ಕ್ರೋಶಾ ಕೂಡ ಮಾಡ್ಕೊಳ್ಬೋದು. ಅಂದ್ರೆ ಲೆಂತ್ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಈ ರೀತಿಯಾಗಿ ಫಸ್ಟ್ 5 ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಬೇಕು. ಅದಾದ ನಂತರ 6 ಚೈನ್ ಮಾಡ್ಕೊಳ್ಬೇಕು, ಮತ್ತೆ 5 ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್ ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಫಸ್ಟ್ 5 ಚೈನ್ ಗ್ಯಾಪ್ ಇರುತ್ತಲ್ಲ ಅದನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಫಸ್ಟ್ 2 ದಾರ ಒಂದು, ಅದಾದ ನಂತರ 2 ದಾರ ಒಂದು, ಇನ್ನೆರಡು ದಾರ ಒಂದು ಮಾಡ್ಕೋಬೇಕು. ನಮ್ಗೆ ಟ್ರಯಾಂಗಲ್ ಶೇಪ್ ತರ ಕಾಣಿಸ್ಬೇಕು. ಹಾಗಾಗಿ ಅಷ್ಟು ಲೆಂತ್ಗೆ ನೀವು ದಾರನ ಹೇಳ್ಕೊಂಡು ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ತೇನೆ. ಇದೇ ರೀತಿಯಾಗಿ 5 ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ಬೇಕು. ಈಗ ಒಂದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾವು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಬೇಸ್ ಲೈನ್ ಏನ್ ಗ್ಯಾಪ್ ಇರುತ್ತೆ ಅದನ್ನ ಬಿಟ್ಟು ಅದರ ನೆಕ್ಸ್ಟ್ ಇರುವಂತ 5 ಚೈನ್ ಗ್ಯಾಪ್ ಅಲ್ಲಿ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ 5 ಟ್ರಿಪಲ್ ಕ್ರೋಶಾಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 6 ಚೈನ್ ಹಾಕ್ಕೋಬೇಕು.
6 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ಬೇಕು. ಅದೇ 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು. ಅದಾದ ನಂತರ 2 ದಾರ ಒಂದ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಉಳಿದಂತೆ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಗೆ ಫ್ಲವರ್ದು ಲೀವ್ಸ್ ತರ ಕಾಣಿಸುತ್ತೆ ಡಿಸೈನು. ಮೇಲೆ ನಿಮ್ಗೆ ಫ್ಲವರ್ ಪೆಟಲ್ಸ್ ಬರುತ್ತೆ. ಇದೆರಡು ಲೀವ್ಸ್ ತರ ಕಾಣಿಸುತ್ತೆ. ಸೊ ಇಲ್ಲಿ 5 ಟ್ರಿಪಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಳ್ತೀನಿ. ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಫಸ್ಟ್ 5 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು 5 ಚೈನ್ಗೆ ಆರ್ಚ್, ಒಂದು 5 ಚೈನ್ ಬ್ಲಾಂಕ್ ಬಿಡಬೇಕು. ಅದಾದ ನಂತರ ನೆಕ್ಸ್ಟ್ 5 ಚೈನ್ಗೆ ಆರ್ಚ್, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ತರ ಕಾಣಿಸುತ್ತೆ ನಿಮ್ಗೆ ಡಿಸೈನ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಶ್ರಿಂಕ್ ಆಗಿರ್ಬೋದು ಡಿಸೈನು ಈ ಸ್ಟೆಪ್ ಮಾಡಿದ್ಮೇಲೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಲಾಸ್ಟ್ ಅಲ್ಲಿ ನಾನು ಆರ್ಚ್ ಆದ್ಮೇಲೆ 2-3 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಥರ್ಡ್ ಸ್ಟೆಪ್ ಇನ್ನೊಂದು ಕಲರ್ ಅಲ್ಲಿ ದಾರನ 6 ಎಳೆ ದಾರ ಗಂಟೆ ಹಾಕಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿ ನಾನು ಈ ರೀತಿಯಾದ ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಡಿಸೈನ್ ಬೇಕಾದ್ರೆ ಬೀಡ್ ನ ತಗೊಳ್ಬಹುದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಿಮ್ಗಲ್ಲಿ ಗ್ಯಾಪ್ ಇದೆಯಲ್ಲ 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಚೈನ್ ಒಳಗೂ ಕೂಡ ಲಾಕ್ ಮಾಡ್ಕೋಬಹುದು ಅಥವಾ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಕೂಡ ಲಾಕ್ ನ ಮಾಡ್ಕೊಳ್ಬಹುದು. ಈಗ ಫಸ್ಟ್ ಕಂಬ ಬಿಟ್ಟು ಸೆಕೆಂಡ್ ಕಂಬ ಅಲ್ಲಿ ಹೋಲ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಥರ್ಡ್ ಕಂಬ ಬಿಟ್ಟು 4th ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನಂತರ ಈ 6 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈಗ 3 ಚೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ. 3 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಆ 6 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಮತ್ತೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತಗೊಂಡ್ಬಂದು 2 ದಾರ ಒಂದ್ ಮಾಡ್ಬೇಕು. ಮಿಕ್ಕಿದ 2 ದಾರ ಒಂದ್ ಮಾಡ್ಬೇಕು. ಇನ್ನು ಉಳಿದಿದ್ದ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟ್ 3 ಚೈನ್ ಆದ್ಮೇಲೆ 4 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ನಿಮ್ಗಲ್ಲಿ ನನಗೆ ಗ್ಯಾಪ್ ಸಾಕಾಗ್ತಾ ಇಲ್ಲ, ತುಂಬಾ ಕಂಜೆಸ್ಟ್ ಆಗಿದೆ ಅಂತ ಇದ್ರೆ 3 ಟ್ರಿಪಲ್ ಕ್ರೋಶನ ಕೂಡ ನೀವು ಹಾಕೋಬಹುದು. ಸ್ಟಾರ್ಟಿಂಗ್ 3 ಚೈನ್ ಹಾಕಿ 4 ಟ್ರಿಪಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. 4 ಟ್ರಿಪಲ್ ಕ್ರೋಶ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾದಂತ ಪ್ಯಾಟರ್ನ್ ಅಲ್ಲಿ ಡಿಸೈನ್ ನಾನು ಆಲ್ರೆಡಿ ತೋರಿಸಿದ್ದೇನೆ. ಸೊ ಈ ರೀತಿ 3 ಚೈನ್ ಹಾಕಿ ಅದೇ 6 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನಿಮ್ಗಲ್ಲಿ ಈ ಫ್ಲವರ್ದು ಪೆಟಲ್ ರೀತಿ ಬರುತ್ತೆ ಡಿಸೈನ್. ಸೊ ಈ ರೀತಿ ಸ್ವಲ್ಪ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಮತ್ತೆ ಇವಾಗ 3 ಚೈನ್ ಮಾಡಬೇಕು. 1 2 3 ಚೈನ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಳೋದು. ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಮತ್ತೆ ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಟ್ರಿಪಲ್ ಕ್ರೋಶನ ಮಾಡ್ಬೇಕು. ಈ ರೀತಿಯಾಗಿ 4 ಟ್ರಿಪಲ್ ಕ್ರೋಶನ ಮತ್ತೆ ಮಾಡ್ಕೊಳ್ಬೇಕಾಗತ್ತೆ. 3 ಚೈನ್ ಆದ್ಮೇಲೆ 3 ಚೈನ್ 4 ಟ್ರಿಪಲ್ ಕ್ರೋಶ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 3 ಚೈನ್ ಮಾಡೋದು 4 ಟ್ರಿಪಲ್ ಕ್ರೋಶ. ಅದಾದ ನಂತರ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಗೆ 3 ಪೆಟಲ್ಸ್ ಬರಬೇಕು ಒಂದು ಆರ್ಚ್ ಅಲ್ಲಿ. ಸೊ ಇಲ್ಲಿ 6 ಚೈನ್ ಗ್ಯಾಪ್ ಏನಿರುತ್ತೆ ಅದರಲ್ಲಿ 3 ಪೆಟಲ್ಸ್ ಬರ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ 4 ಟ್ರಿಪಲ್ ಕ್ರೋಶ ಆಗಿದೆ. 4 ಟ್ರಿಪಲ್ ಕ್ರೋಶ ಆದ್ಮೇಲೆ ಈಗ 3 ಚೈನ್ ಹಾಕೊಳ್ತೇನೆ. 3 ಚೈನ್ ಹಾಕಿ ಅದೇ 6 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. 6 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಈ ರೀತಿ ಕಾಣಿಸುತ್ತೆ. ಸೊ ಅದಾದ ನಂತರ ಮತ್ತೆ 3 ಚೈನ್ ಹಾಕೋಬೇಕು. ಮತ್ತೆ 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. 2 ಮತ್ತೆ 2 ದಾರನ ಒಂದ್ ಮಾಡ್ಕೋಬೇಕು. ಬರೀ ಟ್ರಿಪಲ್ ಕ್ರೋಶನೇ ಬರುತ್ತೆ ಈ ಡಿಸೈನ್ ಅಲ್ಲಿ. ತುಂಬಾ ಈಸಿನೂ ಇದೆ, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ.
ನಾನಲ್ಲಿ ಮಧ್ಯಮ 2 ಆರ್ಚ್ ಮಧ್ಯೆ ಒಂದೊಂದು ಬೀಡ್ ಯೂಸ್ ಮಾಡಿದ್ದೀನಿ. ಬೇಡ ಅಂತದಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ವಿದೌಟ್ ಬೀಡ್ ನಮ್ಗೆ ಬೀಡ್ ಬೇಡ, ನಮ್ಗೆ ಅದೇ ಬೀಡ್ ಇಲ್ದೇನೆ ಗ್ರ್ಯಾಂಡ್ ಆಗಿ ಡಿಸೈನ್ ಬೇಕು ಅಂತ ಇದ್ರಲ್ಲಿ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ರೀತಿಯಾಗಿ 4 ಕಂಬ ಆದ್ಮೇಲೆ 3 ಚೈನ್ ಮಾಡ್ಕೊಂಡು ಮತ್ತೆ ಅದೇ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ 2 ಎಲೆ ಮೇಲೆ ಹೂ ಇರೋ ರೀತಿ ನಿಮ್ಗೆ ಕಾಣಿಸುತ್ತೆ. ಈ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಈ ರೀತಿಯಾಗಿ ಕಾಣಿಸುತ್ತೆ. ನಿಮ್ಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಬೆರಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಫೋಲ್ಡ್ ಸ್ಯಾರಿ ಆದ್ರೆ ಸ್ಯಾರಿ ಮಾಡಿ ಫೋಲ್ಡ್ ಮಾಡಿಟ್ರೆ, ಒಂದ್ಸಲ ಫೋಲ್ಡ್ ಮಾಡಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಸೊ ಇವಾಗ ನೆಕ್ಸ್ಟ್ ಫಸ್ಟ್ ಕಂಬ ಬಿಟ್ಟು ಸೆಕೆಂಡ್ ಕಂಬದ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಥರ್ಡ್ ಬಿಟ್ಟು ಫೋರ್ತ್ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್. ಅದಾದ ನಂತರ ಸೆಕೆಂಡ್ ಕಂಬದ ಹೋಲ್ ಗ್ಯಾಪ್ ಇರುತ್ತಲ್ಲ ಮೇಲೆ, ಫಸ್ಟ್ ಹೋಲ್ ಬಿಡಬೇಕು. ಸೆಕೆಂಡ್ ಹೋಲ್ ಅಲ್ಲಿ ನೀಡನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಥರ್ಡ್ ಬಿಟ್ಟು ಫೋರ್ತ್ ಹೋಲ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ನೀವು ಕಂಬಗಳನ್ನ ಸಿಂಗಲ್ ಕ್ರೋಶ್ ಹಾಕುವಾಗ. ಸೆಕೆಂಡ್, ಥರ್ಡ್ ಅಂಡ್ ಚೈನ್ಗೆ ಲಾಕ್ ಮಾಡ್ಕೊಂಡು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಚೈನಿಗೆ ಲಾಕ್ ಆದ್ಮೇಲೆ ನಾನು 3 ಚೈನ್ ಹಾಕಿ ಮತ್ತೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 4 ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 3 ಚೈನ್ ಆದ್ಮೇಲೆ 4 ಟ್ರಿಪಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೀವು ಬೇಸ್ ಲೈನ್ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ಕೂಡ ನೀವು ಡಬಲ್ ಕ್ರೋಶನೇ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 3 ಚೈನ್ ಹಾಕೊಳ್ಳೋದು. 1 2 3 ಚೈನ್ ಹಾಕಿ ಅದೇ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಅದೇ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಪೆಟಲ್ ಫಾರ್ಮ್ ಆಗುತ್ತೆ. ಇದೇ ರೀತಿಯಾಗಿ 3 ಪೆಟಲ್ ಮಾಡ್ಕೊಳ್ಬೇಕು. 3 ಪೆಟಲ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಹೋಲ್ ಗ್ಯಾಪ್ ಇರುತ್ತಲ್ಲ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸೆಕೆಂಡ್ ಫೋರ್ತ್ ಮಾಡ್ಕೋಬೇಕು. ಫಿಫ್ತ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನನಗೆ ಲಾಕ್ ಮಾಡ್ಕೊಂಡು ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ತೇನೆ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು. ಅದಾದ ನಂತರ ಫಸ್ಟ್ ಬಿಟ್ಟು ಸೆಕೆಂಡ್ ಹೋಲ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ ಇಷ್ಟ ಡಿಸೈನು ತುಂಬಾ ಈಸಿ ಇದೆ. ತುಂಬಾ ಬೇಗನೂ ಆಗೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ ಡಿಸೈನು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.